ದೆಹಲಿಯ ಕೆಂಪುಕೋಟೆಯನ್ನು ಕಟ್ಟಿದಾಗ ಅದನ್ನ ಬಿಳಿ ಕಲ್ಲಿನಿಂದ ಕಟ್ಟಲಾಗಿತ್ತು, ಕೆಂಪು ಕಲ್ಲಿನಿಂದ ಅಲ್ಲ. ಹೌದು, 1648ರಲ್ಲಿ ಮೊಘಲ್ ದೊರೆ ಶಹಾಜಹಾನ್ ಇದನ್ನ ಕಟ್ಟಲು ಬಿಳಿ ಕಲ್ಲನ್ನು ಬಳಸಿದ್ದರು ಮತ್ತು ಆಗ ಅದನ್ನ ಕಿಲಾ ಎ ಮುಬಾರಕ್ ಎಂದು ಕರೆಯಲಾಗ್ತಾ ಇತ್ತು. ಮೊಘಲನಿಗೆ ಕೆಂಪು ಬಣ್ಣವು ಶಕ್ತಿ ಮತ್ತು ಪರಾಕ್ರಮದ ಸಂಕೇತವಾಗಿತ್ತು. ಹಾಗಾಗಿ 1670ರಲ್ಲಿ ಔರಂಗಜೇಬ್ ಈ ಕೋಟೆಯ ಹೊರಗಿನ ಗೋಡೆಯನ್ನ ಕೆಂಪು ಮರಳುಗಲ್ಲಿನಿಂದ ಕಟ್ಟಿಸ್ತಾರೆ ಮತ್ತು ಇದನ್ನ ಲಾಲ್ ಕಿಲಾ ಅಥವಾ ಕೆಂಪು ಕೋಟೆ ಎಂದು ಕರೆಯಲಾಗುತ್ತೆ. ಈ ಕೋಟೆಯ ಹೆಸರು ಕೆಂಪು ಕೋಟೆಯಾದರೂ ಈ ಕೋಟೆಯ ಒಳಗಡೆ ಇದ್ದ ರಂಗ್ ಮಹಲ್, ದಿವಾನಿ ಕಾಸ್ ಇತ್ಯಾದಿಗಳನ್ನ ಬಿಳಿ ಮಾರ್ಬಲ್ ಕಲ್ಲಿನಿಂದ ಕಟ್ಟಲಾಗಿದೆ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ಈ ಕೋಟೆಯನ್ನು ವಶಕ್ಕೆ ಪಡಿತಾರೆ. ಆಗ ಕೋಟೆಯ ಒಳಗಿನ ಬಹುತೇಕ ಭಾಗಗಳು ಹಾನಿಗೀಡಾಗಿರುತ್ತವೆ. ಹಾಗಾಗಿ ಬ್ರಿಟಿಷರು ಒಳಗಿನ ಮಂಟಪ, ಉದ್ಯಾನವನ ಹಾಗೂ ಅರಮನೆ ರಚನೆಗಳನ್ನ ನಾಶಪಡಿಸಿ ಕೋಟೆಯನ್ನ ತಮ್ಮ ಮಿಲಿಟರಿ ತರಬೇತಿಗಾಗಿ ಪುನರ್ ನಿರ್ಮಾಣಗೊಳಿಸುತ್ತಾರೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಬ್ರಿಟಿಷರು ಮೂಲ ಬಿಳಿ ಕಲ್ಲಿನ ಬದಲಿಗೆ ಕೆಂಪು ಮರಳುಗಲ್ಲನ್ನೇ ಬಳಸ್ತಾರೆ. ಹಾಗಾಗಿ ಈ ಕೆಂಪು ಕೋಟೆ ಸಂಪೂರ್ಣವಾಗಿ ಕೆಂಪು ಕಲ್ಲಿನಿಂದ ಆವೃತಗೊಳ್ಳುತ್ತೆ. ಆದ್ರೆ ಇವತ್ತಿಗೂ ಈ ಕೆಂಪು ಕೋಟೆಯ ಮೇಲ್ಗಡೆ ಇರುವ ಗೋಪುರದಲ್ಲಿ ಬಿಳಿ ಕಲ್ಲುಗಳಿರುವುದನ್ನು ನೀವು ನೋಡಬಹುದು. ಮುಂದಿನ ಬಾರಿ ನೀವು ದೆಹಲಿಯ ಕೆಂಪು ಕೋಟೆಗೆ ಭೇಟಿ ನೀಡಿದಾಗ ಈ ಕೋಟೆಯ ಹೆಸರು ಮತ್ತು ಈ ಕೋಟೆಯ ನಿರ್ಮಾಣ ಒಂದು ಆಕರ್ಷಕ ಕಥೆಯನ್ನು ಹೇಳುತ್ತೆ ಎಂಬುದನ್ನು ನೆನಪಿಡಿ.